ಉತ್ತರ ದಕ್ಷಿಣ ವಿಭಜನೆಯನ್ನ ಹೆಚ್ಚಿಸುವುದು ಶೋಚನೀಯ. ಬಿಜೆಪಿ ಐಟಿ ಮುಖ್ಯಸ್ಥ ಅಮಿತ್ ಮಾಳವಿಯ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಏನು ಆರೋಪ ಮಾಡಿದ್ದಾರೆ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಆರೋಪಕ್ಕೆ ಬಿಜೆಪಿ ಐಟಿ ಮುಖ್ಯಸ್ಥ ಅಮಿತ್ ಮಾಳವಿಯ ಟ್ವೀಟ್ ಮೂಲಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೇಂದ್ರದ ತೆರಿಗೆ 245%ನಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಹಿಂದೆ ಯಾವ ರೀತಿಯಾಗಿತ್ತು, ಎಷ್ಟು ಅಮೌಂಟ್ ಬರ್ತಾ ಇತ್ತು, ಈಗ ಎಷ್ಟು ಬರ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ UPA ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಬರ್ತಾ ಇದ್ದು, ಈಗ BJP ಬಂದಾಗ ಎಷ್ಟಿದೆ, ಅದರ ಜೊತೆಗೆ 15ನೇ ಹಣಕಾಸು ಆಯೋಗ ಬಂದಂಥ ಸಂದರ್ಭದಲ್ಲಿ ಏನು ಬದಲಾವಣೆ ಆಗಿದೆ, ವಿಶೇಷ ಅನುದಾನದ ಏನೂ ಇಲ್ಲ ಅನ್ನುವಂಥದ್ದನ್ನು ಅವರೆಲ್ಲ ಟ್ವೀಟ್ನಲ್ಲಿ ಉಲ್ಲೇಖವನ್ನು ಮಾಡಿ ಹೇಳಿದ್ದಾರೆ. ಸೊ ಹಾಗಾಗಿ ಈಗ BJP IT ಮುಖ್ಯಸ್ಥ ಅಮಿತ್ ಮಾಳವಿಯ ಟ್ವೀಟ್ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಹಾಗಿದ್ದಾಗ ನಿನ್ನೆ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಡಾಟಾದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗಿತ್ತು. ಅದನ್ನು ಕಂಪೇರ್ ಮಾಡಿಕೊಂಡು 14ನೇ ಹಣಕಾಸು ಆಯೋಗ ಇದ್ದಿದ್ದಾರೆ ನಮಗೆ ಇಷ್ಟು ಬರ್ತಾ ಇತ್ತು, 15ನೇ ಹಣಕಾಸು ಆಯೋಗ ಇರೋದ್ರಿಂದ ನಮಗೆ ಇಷ್ಟು ಬರ್ತಾ ಇಲ್ಲ ಅಂತ ಕಂಪೇರ್ ಮಾಡಿಬಿಟ್ಟು ಅದು ಇಷ್ಟು ನಷ್ಟ ಆಗಿದೆ ಅನ್ನುವಂಥದ್ದನ್ನು ಸೇರಿಸಿರೋದಿದೆ. ಅದರ ಜೊತೆಗೆ 24-25ನೆಯ ವರ್ಷ, 25-26ನೆಯ ವರ್ಷವನ್ನ ಕೂಡ ಅಂದಾಜು ನಮಗೆ ಇಷ್ಟು ನಷ್ಟವಾಗಬಹುದು ಅನ್ನೋದನ್ನ ಕೂಡ ಸೇರಿ 1,87,000 ಕೋಟಿ ನಷ್ಟವಾಗಿದೆ ಅನ್ನುವಂಥ ಅಂತಿಮವಾಗಿ ಬಂದಿದ್ದಾರೆ. ಉತ್ತರ ಏನು ಕೊಡ್ತಾ ಇದ್ದಾರೆ ಬಿಜೆಪಿಯವರು ಸಿದ್ದರಾಮಯ್ಯನವರು ಲೆಕ್ಕಾಚಾರಕ್ಕೆ? ಅರುಣ್, ಸಾಕಷ್ಟು ದಿನಗಳಿಂದಲೂ ಕೂಡ ನಾವು ಇದನ್ನ ನೋಡ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ಅಂದ್ರೆ ಕಾಂಗ್ರೆಸ್ನ ಆರೋಪಗಳಿಗೆ ಪೂರಕವಾಗಿ ಬಿಜೆಪಿಯ ಸಂಸದರು ಮತ್ತೆ ಪ್ರಮುಖ ನಾಯಕರೆಲ್ಲರೂ ಕೂಡ ಒಂದು ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕಂಪೇರ್ ಟು UPA ಸರ್ಕಾರ, NDA ಸರ್ಕಾರ ಅತಿ ಹೆಚ್ಚು ಅನುದಾನವನ್ನ ಕರ್ನಾಟಕಕ್ಕೆ ಕೊಡುವಂತ ಕೆಲಸವನ್ನ ಮಾಡಿದೆ. ಪ್ರಮುಖ ಯೋಜನೆಗಳಾಗಿರ್ಬೋದು ಅಥವಾ ಅದು GST ಪರಿಹಾರ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಹಂತದಲ್ಲೂ ಕೂಡ ಕರ್ನಾಟಕಕ್ಕೆ ಎಲ್ಲೂ ಕೂಡ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಹಣಕಾಸು ಆಯೋಗಗಳ ಶಿಫಾರಸ್ಸಿನಂತೆ ಅನುದಾನವನ್ನ ಹಂಚಿಕೆಯನ್ನ ಮಾಡಲಾಗ್ತಾ ಇದೆ. ಮತ್ತೆ ಅನುದಾನ ಹಂಚಿಕೆಯಲ್ಲಿ ಯಾವುದೇ ರೀತಿಯಾದಂತ ತಾರತಮ್ಯ ಆಗಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಖುದ್ದು ಹಣಕಾಸು ಸಚಿವರೇ ನಿನ್ನೆ ಲೋಕಸಭೆಯಲ್ಲೂ ಕೂಡ ಈ ಒಂದು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇವತ್ತು ಬಿಜೆಪಿಯ IT ಮುಖ್ಯಸ್ಥ ಅಮಿತ್ ಮಾಳವಿಯ ಅವರು ಕೂಡ ಟ್ವೀಟ್ ಮಾಡಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. UPA ಸರ್ಕಾರಗಳಿಗೆ ಹೋಲಿಸಿಕೊಂಡ್ರೆ 245%ನಷ್ಟು ಹೆಚ್ಚು ಅನುದಾನವನ್ನ ಕರ್ನಾಟಕಕ್ಕೆ NDA ಸರ್ಕಾರ ಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಈ ಒಂದು ವಿಚಾರವನ್ನ ಇಟ್ಕೊಂಡು ರಾಜಕೀಯ ಕಾರಣಗಳಿಗೆ ಬಳಸ್ಕೊಳ್ತಾ ಇರುವಂತದ್ದಿದೆಯಲ್ಲ, ಅದು ಶೋಚನೀಯ ಅನ್ನುವಂಥದ್ದು ರೀತಿಯಲ್ಲಿ ಕೂಡ ಆರೋಪವನ್ನ ಮಾಡಲಾಗಿರುವಂತದ್ದು. ಮತ್ತೆ ಹಂತ ಹಂತವಾಗಿ ಎಷ್ಟು ಸಾವಿರ ಕೋಟಿಯಿಂದ ಎಷ್ಟು ಸಾವಿರ ಕೋಟಿಗೆ ಏರಿಕೆ ಆಗಿದೆ ಅನ್ನುವಂಥದ್ದು. UPA ಅವಧಿಯಲ್ಲಿ 85,000 ಕೋಟಿಯಷ್ಟು ಹಣವನ್ನ ಕರ್ನಾಟಕಕ್ಕೆ ಅನುದಾನ ರೂಪದಲ್ಲಿ ಕೊಡ್ಲಾಗ್ತಾ ಇತ್ತು. NDA ಸರ್ಕಾರದಲ್ಲಿ ಇದು 2 ಲಕ್ಷ ಕೋಟಿಗೂ ಕೂಡ ಅಧಿಕ ಆಗಿರುವಂತದ್ದು. ಇಲ್ಲೇ ಅಂಕಿಅಂಶಗಳು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಯಾವ ಅವಧಿಯಲ್ಲಿ ಯಾವ ಸರ್ಕಾರಕ್ಕೆ ಕೊಟ್ಟಿದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಕಾಂಗ್ರೆಸ್ ಇದಕ್ಕೆ ಮತ್ತೊಂದು ಕೌಂಟರ್ ಅನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. UPA ಸರ್ಕಾರದಲ್ಲಿದ್ದಂತ ಬಜೆಟ್ ನ ಗಾತ್ರ ಏನು, ಅವತ್ತು ರೂಪಾಯಿ ಮೌಲ್ಯ ಅಥವಾ ಹಣಕಾಸಿನ ಮೌಲ್ಯ ಏನಾಗಿತ್ತು, ಇವತ್ತಿನ ಬಜೆಟ್ ನ ಗಾತ್ರ ಏನು, ಇವತ್ತಿನ ಮೌಲ್ಯ ಏನಾಗಿರುವಂತದ್ದು. ಸೊ ಕಂಪ್ಯಾರಿಟಿವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವತ್ತಿನ ಸ್ಥಿತಿಗತಿಗಳಿಗೆ ತಕ್ಕಂತೆ ಅಥವಾ ಅವತ್ತಿನ ಬಜೆಟ್ ಗಾತ್ರಕ್ಕೆ ತಕ್ಕಂತೆ ಕರ್ನಾಟಕಕ್ಕೆ ಅನುದಾನ ಹೆಚ್ಚಾಗಿ ಕೊಟ್ಟಿರುವಂತದ್ದು. ಇವತ್ತು ದೇಶದ ಬಜೆಟ್ ನ ಗಾತ್ರ ದೊಡ್ಡದಾಗಿದೆ. ರಾಜ್ಯಗಳಿಗೂ ಸಿಗಬೇಕಾದಂತಹ ಬಜೆಟ್ ಏನಿದೆ ಅಥವಾ ಅನುದಾನ ಏನಿದೆ ಅದು ಹೆಚ್ಚಾಗಬೇಕಾಗಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದ, ತಾರತಮ್ಯದ ನೀತಿಗಳಿಂದ ಅದನ್ನ ಕಡಿಮೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಆರೋಪ ಪ್ರತ್ಯಾರೋಪಗಳಲ್ಲಿ ನಿರತ ಆಗಿರುವಂತದ್ದನ್ನು ಕೂಡ ನಾವು ಈ ಒಂದು ವಿಚಾರದಲ್ಲಿ ಗಮನಿಸ್ತಾ ಇದ್ದೀವಿ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.